ಗಾಯ್ಸ್, ಆ್ಯಕ್ಚುಲಿ ಇವತ್ತು ನಾವೆಲ್ಲರೂ ಹಳೆ ಆಫೀಸರ್ ಎಲ್ಲರೂ ಸೇರ್ತಿದ್ದೀವಿ ಒಂದು ಕಡೆ ಜಯನಗರದಲ್ಲಿ. ಆಲ್ಮೋಸ್ಟ್ ಎಲ್ಲರೂ ಬರ್ತಿದ್ದೀವಿ, 4 ಜನ ಬಿಟ್ಟು. ಪಾಪ ವಿದ್ಯಾವ್ರಿಗೆ ಕರೆದ್ವಿ, ಅವರು ಆ್ಯಕ್ಚುಲಿ ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಆ್ಯಂಡ್ ಚಿಕ್ಕ ಪವನು ಅವ್ನು ಯಾವಾಗಲೂ ಏನೊಂದು ರೀಸನ್ ಕೊಟ್ಟೇ ಕೊಡ್ತಾನೆ. ಆ್ಯಂಡ್ ಪಾಪ ನಾವಿಬ್ಬರು ಚೆಫು ಬರೋಲ್ಲ. ಲಾವಣ್ಯ ಪಾಪ ಲಾಸ್ಟ್ ವೀಕೆ ಅಡ್ಮಿಟ್ ಆಗಿದ್ಲು ಹಾಸ್ಪಿಟ್ಲಿಗೆ. ಆ್ಯಂಡ್ ಆಲ್ಮೋಸ್ಟ್ ಪಾಪ ದೊಡ್ಡ ಪವನ್ಗೆ ನಮ್ಮ ಅಂಕಲೇ ಕೆಲಸ ಕೊಟ್ಟಿದ್ದಾರೆ. ಯಾಕಂದರೆ ಅವ್ನು ನಮ್ಮ ಅಂಕಲ್ ಆಫೀಸಲ್ಲಿ ಕೆಲಸ ಮಾಡೋದು, ಪಾಪ ಅವ್ರದ್ದೇನೋ ಬಜೆಟಿಂಗ್ ನಡೀತಿದೆ ಅಂತೆ. ಇವತ್ತು ಆಲ್ಮೋಸ್ಟ್ ಎಲ್ಲರೂ ಸೇರ್ತಿದ್ದೀವಿ, ಏನು ಅಂತ ಹೇಳ್ತೀನಿ, ಓಕೆನಾ? ನಿಮಗೆ ಗೊತ್ತಾಗುತ್ತೆ. ಗೈಸ್, ಆ್ಯಕ್ಚುಲಿ ಇದು ನನ್ನ ಫಸ್ಟ್ ವ್ಲಾಗು. ನಾವು ಸೇರಿದ ಕಾರಣ ಹೇಳ್ತೀನಿ ಏನು ಅಂತ ಈಗ ಕೆಲವು ಕ್ಷಣದಲ್ಲಿ ಗೊತ್ತಾಗುತ್ತೆ ನಮಗೆ ಸೇರಿದ್ದು ಯಾಕೆ ಅಂತ. ಹೇಳಿ ಪರವಾಗಿಲ್ಲ. ಹಾಂ, ಏನು చెప్తు భయ్యా? నా గురించి నువ్వు చెప్పావు, నీ గురించి నేను చెప్తున్నాను. ఎవరికి? అర్చనకి. ನಾನೇನು ಹೇಳ್ದೆ ಹೇಳಿ ಹೋಗ್ಲಿ. ಭರದ್ವಾಜ್ ಏನೋ ವಿಷಯ ಆಗ್ಬಿಟ್ಟಿದೆ. ಯಾಕೆ ಸರ್? ಯಾಕೆ ಮಾಡ್ತಾ ಇದೀವಿ? ಮಾಡ್ತಿರೋದು ಅಚ್ಚ ನಿನಗೆ ಏನ್ ಮಗು? ಮ್ಯಾಮ್, ASCAP Pro, we are the legends of ASCAP Pro, not CNK. ನೀವು ಒಬ್ರು ಲಾಗರ್ ಮೇಲೆ ಕೈ ಮಾಡ್ತಿದ್ರೆ ನಾಪ್ಕ ಇರ್ಲಿ, ಕಾಪಿರೈಟ್ ಇಶ್ಯೂ ಬರುತ್ತೆ. ಮ್ಯಾಮ್ಗೆ ಬ್ಲಾಗರ್ ಫ್ರೆಂಡ್ಸ್ ಇದ್ದಾರೆ, ಟ್ರೈನಿಂಗ್ ಕೊಡ್ಸ್ತಾ ಇರ್ಬೇಕು. ಏನ್ ಹೇಳಿ? ಎಸ್ ಶರಣ್, ವಾಟ್? ಪ್ರಸನ್ನ, ಯಾಕೆ ನಾಚಿಕೆನಾ? ಕಂಗ್ರ್ಯಾಚುಲೇಷನ್ಸ್ both of you. ನಿಮ್ಗೆ ಯಾಕೆ ಮ್ಯಾಮ್? ಫಸ್ಟ್ ಆಫ್ ಆಲ್ ಕ್ಷಮಿಸ್ಬೇಡಿ, ತುಂಬಾ ಲೇಟಾಗಿ ಮಾಡ್ತಾ ಇದೀವಿ ಸೆಂಡ್ ಆಫ್. ಅಂಡ್ ಅರ್ಚನದ್ ಯಾಕೆ ನಾವು ಮಂಡ್ಯಗೆ ಹೋಗಿಲ್ಲ ಅಂದ್ರೆ ಎಲ್ಲ ಭರದ್ವಾಜ್ ಕಾರಣ, ಆಮೇಲೆ ನಾರಾಯಣ ಸ್ವಾಮಿ ಸರ್ ಕಾರಣ. ಆದ್ರೂ ಏನ್ ಮಾಡ ಮೇಡಮ್, ಹೆಣ್ಣು ಹುಡುಗಿ ಹೃದಯ ಕರ್ಗೋಗುದ್ ಬೇಗ. కానీ ಐ ಲವ್ ಮೈ ಪ್ರಭು. ಬರ್ತಿ, ಲೇಡೀಸ್ ಫಸ್ಟ್. Come on, you can do it. ಪವನ್ ಬರ್ತಿರೋ ಕಾರಣ ಯಾರು ಗೊತ್ತಾ? ಅರ್ಚನಾ, ಪವನ್ ಬರ್ತಿರೋ ಕಾರಣ ಯಾರು ಹೇಳೋ? ನಮ್ ಸ್ವಂತ ಚಿಕ್ಕಪ್ಪನ ಕಾರಣ. ಕೆಲ್ಸ ಇಟ್ಟವ್ರಂತೆ, ಅದಕ್ಕೆ ಬಂದಿಲ್ಲ. ನಮ್ಮ ಅಂಕಲ್ ಇಲ್ಲ ಮನೇಲಿ. ಬರುತ್ತೆ ವೀಡಿಯೋದಾಗಲ್ಲಿ. ಇಲ್ಲಿ ಮ್ಯಾಮ್ ಫಸ್ಟ್ ದೊಡ್ಡವರು, ಆಮೇಲೆ ಚಿಕ್ಕವರು. ಬೈಕೊಂತಿದ್ರು. ಆಕ್ಚುಲಿ ನಾವು ಮಂಡ್ಯಗೆ ಹೋಗ್ಬೇಕಲ್ಲ ಗೊತ್ತಾ, ನಾವು ಬರ್ತಿದ್ವಿ ಗೊತ್ತಾ ಮಂಡ್ಯಗೆ. ಅವತ್ತು ಹಿಂದಿನ ದಿವಸ ಒಂದು ಗಿಫ್ಟ್ ತಗೊಂಡ್ವಿ ಆಯ್ತಾ. ನೆಕ್ಸ್ಟ್ ಡೇ ಬರಬೇಕು ಎಲ್ಲ, ಇವರೆಲ್ಲ ಒಂದು 2-3 ಜನ ಕೈ ಕೊಟ್ಟರು. ನಿಮ್ಮ ಹಸ್ಬೆಂಡ್ ಕಾಲ್ ಮಾಡಿದ್ರೆ 17 ಕಿಲೋಮೀಟರ್ ಬರಬೇಕು ಮಂಡ್ಯದಿಂದ ಅಂತಂದ್ರು. ಬಿಸಿಲು ಬೇರೆ, ಎಲ್ಲಿ ಇಳ್ಕೊಳ್ಳೋದು, ಎಲ್ಲಿ ಬರೋದು? ಸರಿ, ಇನ್ನೊಂದ್ಸಲ ಬೆಂಗಳೂರೇ ಮಾಡೋಣ ಅಂದ್ಕೊಂಡು ಗಿಫ್ಟ್ನ ಹೋಗಿ ಅವ್ರ ಮನೇಲಿ ಇಟ್ವಿ. ಅವತ್ತಿನ ನಾರಾಯಣ ಸರ್ ಮನೆಯಲ್ಲಿ. ಯಾವಾಗ್ರೀ ಕೊಡ್ತೀರಾ? ಅದ್ರಲ್ಲಿ ಇರೋ ಗಿಫ್ಟ್ ನಿನ್ಗೆ ಯಾವುದು ಅಲ್ಲ, ಎಲ್ಲ ನಿಮ್ಮ ಮಕ್ಕಳಿಗೆ. ಬೈಕೋಬೇಡ, ನನ್ಗೆ ಕೊಟ್ಟಿಲ್ಲ ಅಂತ. ಹಾಗೆ ಕಾಪಿ ಕರ್ಕೊಂಬಂದಿದ್ದು. ಪೆನ್ನು ಅಂದರೆ ದೊಡ್ಡವ್ರು ನೀವು ತೊಗೊಂಬರ್ಬೇಕಾಗಿತ್ತು ಪೆನ್ನು. ಇಲ್ಲ ಭಾರತಿಗೆ ಹೇಳಿ, ಬ್ಯಾಗಲ್ಲಿ ಇರುತ್ತೆ ಪೆನ್ನು. ಬರ್ತೀಯ? ಸುಮ್ಮನೆ ಬ್ಯಾಗ್ ಶೋಗೆ.
ಹಾಂ ಹೋಗಿ ಪ್ರಸನ್ನ ಶರಣ್ ಹೋಗಿ ಅಪ್ಪ ನನಗೆ ನಾನು ಹೋಗ್ಬೇಕು ಅಂತ ಏನಿಲ್ಲ ಬನ್ನಿ 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 ಎದ್ದೇಳಿ 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 ನೀವು ಬನ್ನಿ ಮ್ಯಾಮ್ ನೀವೆಲ್ಲರೂ ಬನ್ನಿ ಮ್ಯಾಮ್ ಏನು ನಮ್ಮದು ಇದು ಗೊತ್ತಾಗ್ತಿಲ್ಲ ನಿಮಗೆ ಎದ್ದೇಳಿ ಫ್ರೇಮ್ನವ್ರೆ ಬ್ಲಾಗ್ చేస్తాను ನಾನು ಮಾಡ್ತೀನಿ ಕೊಡು ಬನ್ನಿ ಬನ್ನಿ ಮ್ಯಾಮ್ ಬನ್ನಿ ಈ ಥರ ಎಲ್ಲ ಮಾಡಿ ಬೇಡ ಹೇಳ್ಬಿಟ್ರೆ ವೀಡಿಯೋ ಅಲ್ಲಿ ಬರುತ್ತಲ್ಲ ಸೂಪರ್ ಸರಿ ಅಲ್ಲಿ ಹೋಗಿ ನಿಂತ್ಕೊಂಬ ಫ್ಯೂ ವರ್ಡ್ಸ್ ವಿಡಿಯೋ ಪಾಪು ಹೆಸರು ಮೋಹಿತ ನೋಡಿ ಒಂದು ಉಂಗ್ರೆ ಎಷ್ಟು ರೇಟು ಬೈ ಎಂತ ಬೈ ₹2 ಹಾಂ ದಿಸ್ ವಾಚ್ ಹೌ ಮಚ್ 13,000 ಅಲ್ಲ ನಾಟ್ ಗಿಫ್ಟ್ ಮ್ಯಾಮ್ ತಮ್ಮೊಳ್ಳೆ ಎಕ್ಸ್ಚೇಂಜ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ 2 hours later. ಲಸ್ಸಿ ಮೇಘನಾ ಸ್ಪೆಷಲ್ ಲಸ್ಸಿ ಅಂತ ಏನೇ ಒಂದು ರೈಸ್ ಭಯ್ಯ ಆಮೇಲೆ చూస్తూ ಓಕೆ ಬಾಯ್ ಭಯ್ಯ ಬಾಯ್ ಭಯ್ಯ ಬಾಯ್ ಹರೇ ಕೃಷ್ಣ ಪ್ರಭು ಬರ್ತೀವ್ರೆ ಸಿಗೋಣ ಬರ್ತೀವ್ರೆ ನಾವು ಮೆಟ್ರೋಗೆ ಹೋಗ್ತೀವಲ್ಲ ಬಾ ಅಲ್ಲಿಗೆ ಈಗ ಸರ್ ಬಾಯ್ ಸರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಫೈನಲ್ ಆಗಿ ಮನೆಗೆ ಬಂದೆ. ಮುಂಚೆನೆ ಸೇರ್ಬೇಕಾಗಿತ್ತು ನಾವು. ಆಕ್ಚುಲಿ ಮಂಡ್ಯಕ್ಕೆ ಹೋಗ್ಬೇಕಾಗಿತ್ತು. ಕೆಲವು ರೀಸನ್ಗಳಿಂದ ಮಂಡ್ಯಕ್ಕೆ ಹೋಗೋಕ್ಕಾಗಿಲ್ಲ. ಆಮೇಲೆ ರಂಜಿತಾ ಮ್ಯಾಮ್ದು ಸೆಂಡ್ ಆಫ್ ಪಾರ್ಟಿ ಮುಂಚೆನೆ ಮಾಡಬೇಕಾಗಿತ್ತು. ನಾವು ಆಫೀಸಲ್ಲಿ ಇವಾಗ ಯಾರೂ ಇಲ್ಲ. ನಮ್ಮ ಬ್ಯಾಚಿನವ್ರು ಒಬ್ಬರೇ ಇರೋದು. ಓಕೆ, ಕೊನೆಗೆ ಎಲ್ಲ ಸೇರಿಸಿ ಒಂದೇ ಕಡೆ ಮಾಡೋಣ ಅಂತ ಜಯನಗರ್ ಪಬ್ಬಲ್ಲಿ ಒಂದು ಪ್ಲ್ಯಾನ್ ಮಾಡಿದ್ವಿ. ಪಬ್ಬಲ್ಲಿ ಪ್ಲ್ಯಾನ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ, ಗಿಫ್ಟ್ ಕೊಟ್ವಿ, ಹೋಗ್ದೆ ಎಂಜಾಯ್ಡ್ ವೆಲ್ ಅನ್ಕೊತೀನಿ. ಕೊನೆಗೆ ಅಲ್ಲಿಂದ ಮುಗಿಸ್ಕೊಂಡು ಮೇಘ್ನಾ ಬಿರಿಯಾನಿಸ್ಗೆ ಹೋಗಿ ಮೇಘ್ನಾ ಸ್ಥಳ ತಿನ್ಕೊಂಡು ಎಲ್ಲ ಹೋದ್ವಿ. ಅರ್ಚನಾ ನೈಟ್ ಅವಳು ಬರ್ತಾಳೆ ಅನ್ನೋ ಡೌಟ್ ಇತ್ತು ನೈಟ್ವರೆಗೂ. ನಂದು ಭರದ್ವಾಜ್ ಕಾನ್ವರ್ಸೇಷನ್ ಏನಾಗಿತ್ತು ಅಂದರೆ ಭರದ್ವಾಜ್ ಹತ್ರ ಹೋಗಿ ಹೇಳಿದ್ದೆ ನಾನು, ಅರ್ಚನಾ ಕೋಪ ಮಾಡ್ಕೊಂಡಿಲ್ಲ ನಾವು ಮಂಡ್ಯಕ್ಕೆ ಹೋಗಿಲ್ಲ ಅಂತ. ಅದಕ್ಕೆ ನಾನು ಭರದ್ವಾಜ್ ಹೇಳ್ದ, ನಾನು ಮ್ಯಾನೇಜ್ ಮಾಡ್ತೀನಿ, ಕರ್ಕೊಂಡ್ಬಿಡ್ತೀನಿ ಬಿಡು, ತಲೆ ಕೆಡಿಸ್ಕೊಂಬೇಡ ಅಂತ. ಸರಿ, ಭರದ್ವಾಜ್ ಏನು ಮಾಡ್ದ, ಸುಮ್ಮನೆ ಇಲ್ದಾರೆ ಕಾರ್ತಿಕ್ದು ಲವ್ ಮ್ಯಾಟ್ರ್ ಅಂತೆ, ಫುಲ್ ಸೀರಿಯಸ್ಸು, ಬರ್ಬೇಕಂತ ಹೋಗಿ ಹೇಳಿದಾನೆ. ಈ ವಿಷಯ ನನಗೆ ಗೊತ್ತಿಲ್ಲ. ನಾನೇನು ಹೋಗಿ ಹೇಳಿದೆ ಅರ್ಚನಾಗೆ ಅಂದರೆ ಭರದ್ವಾಜ್ ಲವ್ ಮ್ಯಾಟ್ರ್ ಅಂತೆ, ಫುಲ್ ಸೀರಿಯಸ್ ಅಂತೆ ಅಂತ ಹೋಗಿ ಹೇಳಿದ್ದೆ. ಬಟ್ ಅವಳು ಡೌಟ್ ಬಂದಿದೆ, ಇವ್ರಿಬ್ರೇನೋ ಕಿತಾಪತಿ ಮಾಡ್ತಾವಳೆ ಅಂತ. ರೀಸನ್ ಏನಂದ್ರೆ ನಾವು ಇಬ್ರಿಗೂ ಲವರ್ಸ್ ಇಲ್ಲ, ನಂಗೂ ಭರದ್ವಾಜ್ಗೂ. ಕೊನೆಗೇನೋ ಅವಳು ಬಂದ್ಲು, ಚೆನ್ನಾಗಾಯ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೋ ತಪ್ಪಾಗಿದ್ರೆ ನೆಕ್ಸ್ಟ್ ಟೈಮ್ ತಿದ್ಕೊಂತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಗೈಸ್. ಹೀಗೆ ಸಪೋರ್ಟ್ ಮಾಡಿದ್ರೆ ನಾನು ಒಳ್ಳೊಳ್ಳೆ ಲಾಗ್ಸ್ ಬಿಡ್ತೀನಿ ಮುಂದಕ್ಕೆ. ಥ್ಯಾಂಕ್ ಯು ಗೈಸ್. ಪವನ್ ಸ್ಮೈಲ್ అందరూ సబ్స్క్రైబ్ చేయండి, ಎಲ್ಲರೂ సబ్స్క్రైబ్ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಾರ್ತಿಕ್ ನಾರಾಯಣ್ ಸರ್ ಆಯನ್ನೇ